ಇವತ್ತು ರಾಜರಾಜೇಶ್ವರಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ ಕಾಲೇಜ್ಗೆ ನಾನು ವಿಮೆನ್ಸ್ ಡೇ ಸೆಲೆಬ್ರೇಷನ್ಗೆ ಬಂದಿದ್ದೀನಿ. ನಿಜವಾಗ್ಲೂ ತುಂಬ ಖುಷಿ ಆಯಿತು ನನಗೆ. ಇಲ್ಲಿ ನಾನು 2ನೇ ಸತಿ ಬರ್ತಾ ಇರೋದು. ಈ ಒಂದು ಕಾಲೇಜಿಗೆ ಬರೋದಕ್ಕೆ ನಂಗೆ ತುಂಬಾ ಖುಷಿ ಆಗುತ್ತೆ. ಒಂಥರ ಪಾಸಿಟಿವ್ ವೈಬ್ ನನಗೆ ಕಾಲೇಜಲ್ಲಿ. ಸೊ ಇಲ್ಲಿ ಕಾಲೇಜಲ್ಲಿರ್ತಕ್ಕಂಥ ಫ್ಯಾಕಲ್ಟೀಸ್ ಆಗಿರ್ಬೋದು, ಸ್ಟಾಫ್ಸ್ ಆಗಿರ್ಬೋದು, ಆಮೇಲೆ ಎಲ್ಲ ಸ್ಟೂಡೆಂಟ್ಸ್ ಆಗಿರ್ಬೋದು, ನನಗೆ ಬಂದಾಗ ತೋರಿಸೋ ಪ್ರೀತಿ, ಅವ್ರ ಜೊತೆ ನನಗೆ ಇರೋ ಒಡನಾಟ, ನನಗೆಲ್ಲವೂ ತುಂಬ ಖುಷಿ ಆಗುತ್ತೆ. ಸೊ ಥ್ಯಾಂಕ್ ಯು ಲಕ್ಷ್ಮಿ ಮ್ಯಾಮ್ ಆ್ಯಂಡ್ ಆಲ್ ದ ಫ್ಯಾಕಲ್ಟೀಸ್ ಓವರ್ ಹಿಯರ್ ನನ್ನನ್ನು ಇನ್ವೈಟ್ ಮಾಡಿದ್ದಕ್ಕೆ. ಆ್ಯಂಡ್ ಈ ಒಂದು ಪವರ್ಫುಲ್ ವಿಮೆನ್ಸ್ ಡೇ ಸೆಲೆಬ್ರೇಷನ್ಗೆ ನಾನು ಗೆಸ್ಟಾಗಿ ಬಂದು ಇಲ್ಲಿ ನಿಮ್ಮ ಜೊತೆ ಟೈಮ್ ಕಳೆದಿದ್ದು ನಂಗೆ ತುಂಬಾ ಖುಷಿ ಆಯಿತು. ಮ್ಯಾಮ್, ಇವತ್ತು ಆ್ಯಕ್ಚುಲಿ ವಿಮೆನ್ಸ್ ಡೇ ಪ್ರಯುಕ್ತ ಓದ್ತೆಲ್ಲ ಹೇಗೆ ಅನಿಸ್ತಾ ಇದೆ ಒಂದು ಎಕ್ಸ್ಪೀರಿಯನ್ಸ್ ಓದ್ ತೊಗೊಳ್ಳೋದಿಲ್ಲ? ತುಂಬ ಖುಷಿ ಆಯಿತು ಆ್ಯಕ್ಚುಲಿ ನನಗೆ. ಒಂದು ಸೇವ್ ವಾಟರ್ ಅನ್ನೋದು ಒಂದು ಏನಿದೆ, ನಿಜವಾಗ್ಲೂ ಆ ಓದ್ ತುಂಬಾ ಚೆನ್ನಾಗಿತ್ತು. ಅದು ನಾವೆಲ್ಲರೂ ಕೂಡ ಅದನ್ನು ಪಾಲಿಸಲೇಬೇಕು. ಆಮೇಲೆ ಓತ್ ಮಾಡಿದ್ದೀವಿ ಅಂದರೆ ಆ ಓತಿಗೆ ನಾವು ನಡ್ಕೊಳ್ಳೇಬೇಕು. ವಾಟರ್ನ ಸೇವ್ ಮಾಡಬೇಕು, ಟ್ರೀನ ಬೆಳೆಸಬೇಕು, ನಮ್ಮ ಪರಿಸರಕ್ಕೆ ಅಗತ್ಯ ಇರತಕ್ಕಂಥ ಎಲ್ಲ ಒಂದು ಇದನ್ನು ಕೂಡ ನಾವು ಕಾಪಾಡಿಕೊಳ್ಬೇಕು ಅಂತ ಹೇಳಕ್ಕೆ ಇಷ್ಟ. ಈ ಸಲದ ಟ್ಯಾಗ್ಲೈನ್ ಬಂದ್ಬಿಟ್ಟು ಗಿವ್ ಟು ಗೇನ್ ಅಂತ. ಸೊ ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಮ್ಯಾಮ್? ವಿಮೆನ್ಸ್ ಡೇ ವಿಮೆನ್ ಈಸ್ ಆಲ್ವೇಸ್ ಅ ಸ್ಟ್ರಾಂಗ್. ನನ್ನ ಕೇಳಕ್ಕೆ ಹೋದರೆ ಇಟ್ಸ್ ಅ ವೆರಿ ನೈಸ್ ಬ್ಯೂಟಿಫುಲ್ ಕೋಟ್ ಆ್ಯಕ್ಚುಲಿ. ನಾವು ಒಂದು ಹೆಣ್ಣಿಗೆ ಇನ್ನೊಂದು ಹೆಣ್ಣು ಸಪೋರ್ಟ್ ಮಾಡಬೇಕು, ಜೊತೆಯಲ್ಲಿ ನಿಂತು ಒಟ್ಟಿಗೆ ಸೇರಿ ಬೆಳಿಬೇಕು. ಆಮೇಲೆ ನಮ್ಮ ಕೈಲಿ ಏನೂ ಆಗಲ್ಲ, ನಾವು ಮನೇಲೇ ಇರಬೇಕು, ನಾವು ದಿಸ್ ಇಸ್ ಅ ಮೇಲ್ ಡಾಮಿನೇಟೆಡ್ ಸೊಸೈಟಿ ಅಂತ ಮನೇಲೇ ಕೂತ್ಕೊಂಡ್ರೆ ಏನೂ ಆಗಲ್ಲ. ನಮ್ಮ ಕೈಲೂ ಎಲ್ಲ ಆಗುತ್ತೆ. ನಾವು ಸ್ಟ್ರಾಂಗಾಗಿ ಮುಂದೆ ಬಂದು ನಿಂತು ನಾವು ಎಲ್ಲನೂ ಸಾಧಿಸ್ತೀವಿ ಅಂತ ಮುಂದೆ ನಿಂತರೆ 100% ನಾವು ಸಾಧಿಸ್ತೇ ಇರೋವಂಥ ಯಾವುದೇ ಒಂದು ವೃತ್ತಿನೇ ಇಲ್ಲ ಅಂತಲೇ ಹೇಳ್ಬೋದು. ಈಗ ಅದು ಒಂದು ಕೋಟೆ ಇದೆ, ಪುರುಷನ ಹಿಂದೆ ಒಂದು ಮಹಿಳೆ ಇದ್ದೇ ಇರ್ತಾಳೆ ಅಂತ. ಸೊ ಆ ಮಹಿಳೆ ಎಷ್ಟು ಸ್ಟ್ರಾಂಗ್ ಆಗಿರ್ತಾಳೆ ಆ ಒಂದು ಪುರುಷನ ಸಕ್ಸಸ್ಫುಲ್ ಮಾಡೋದಕ್ಕೆ ಅನ್ನೋದು ಇಲ್ಲೇ ಗೊತ್ತಾಗುತ್ತೆ. ಸೊ ವಿಮೆನ್ ಆಗಿ ಒಂದು ಫಿನಾನ್ಷಿಯಲ್ ಇಂಡಿಪೆಂಡೆಂಟ್ ಆಗೋದು ತುಂಬಾ ಮುಖ್ಯ. ಯಾರ ಮೇಲೂ ಡಿಪೆಂಡ್ ಆಗದೆ ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಳ್ಳೋದು ತುಂಬಾ ಮುಖ್ಯ. ಸೊ ಹಾಗಾಗಿ ಎಲ್ಲ ವಿಮೆನ್ಸ್ಗೂ ಹೇಳೋದಿಷ್ಟೇ, ನಿಮ್ಮ ಕೈಲಿ ಎಲ್ಲ ಆಗುತ್ತೆ, ಮನ್ಸು ಮಾಡಿ ಮುಂದೆ ನುಗ್ಗಿ ಸ್ಟ್ರಾಂಗ್ ಆಗಿ ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್.